ಎಲ್ಲರಿಗೂ ಈ ಆಳವಾದ ವಿಶ್ಲೇಷಣೆಗೆ ಅತ್ಯಂತ ಉತ್ಸಾಹದ ಸ್ವಾಗತ. ಇವತ್ತು ನಾವು ಒಂದು ಅದ್ಭುತವಾದ ವಿಷಯದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ದೀಪಕ್ ಚೋಪ್ರಾ ಅವರ ಅತ್ಯಂತ ಪ್ರಸಿದ್ಧ ಕೃತಿ ದ 7 ಸ್ಪಿರಿಚುವಲ್ ಲಾಸ್ ಆಫ್ ಸಕ್ಸೆಸ್, ಅಂದ್ರೆ ಯಶಸ್ಸಿನ 7 ಆಧ್ಯಾತ್ಮಿಕ ನಿಯಮಗಳು. ಹೌದು, ಮತ್ತು ಇದರ ಜೊತೆಗೆ ಅವರು ಜಗತ್ತಿನಾದ್ಯಂತ ಒಂದು ಹೊಸ ಬದಲಾವಣೆ ತರಲು ಬರೆದಿರುವ ಒಂದು ವಿಶೇಷವಾದ ಪತ್ರವನ್ನು ಕೂಡ ನಾವಿಂದು ಪರಿಶೀಲಿಸುತ್ತಿದ್ದೇವೆ. ಖಂಡಿತ. ಯಶಸ್ಸು ಅಂದ್ರೆ ಯಾವಾಗ್ಲೂ ಒಂದ್ ರೀತಿಯ ಸುದೀರ್ಘ ಹೋರಾಟ ಅಥವಾ ಹಗಲಿರುಳು ಕಷ್ಟಪಟ್ಟು ದುಡಿಯೋದು ಅಂತ ನಾವು ಸಾಮಾನ್ಯವಾಗಿ ಯೋಚಿಸ್ತೀವಿ ಅಲ್ವಾ? ನಿಜ. ಎಲ್ಲರನ್ನೂ ಹಿಂದಿಕ್ಕಿ ಭೌತಿಕ ಸಂಪತ್ತನ್ನು ಗಳಿಸೋದೇ ಯಶಸ್ಸು ಅನ್ನೋ ಒಂದು ಕಲ್ಪನೆ ನಮ್ಮಲ್ಲಿದೆ. ಆದರೆ ಇಂದಿನ ನಮ್ಮ ಈ ಮೂಲವಸ್ತು ಈ ಇಡೀ ಕಲ್ಪನೆಯನ್ನ ಸಂಪೂರ್ಣವಾಗಿ ತಲೆಕೆಳಗಾಗಿಸುತ್ತೆ. ಯಶಸ್ಸು ಎನ್ನುವುದು ಕೇವಲ ಬ್ಯಾಂಕ್ ಬ್ಯಾಲೆನ್ಸ್ ಅಥವಾ ಅಧಿಕಾರ ಅಲ್ಲ, ಬದಲಾಗಿ ನಮ್ಮೊಳಗಿನ ಸಂತೋಷದ ನಿರಂತರ ವಿಸ್ತರಣೆ ಅಂತ ಈ ಪುಸ್ತಕ ಹೇಳುತ್ತೆ. ಅಷ್ಟು ಮಾತ್ರವಲ್ಲದೆ, ಪ್ರಕೃತಿ ಯಾವ ನಿಯಮಗಳ ಆಧಾರದ ಮೇಲೆ ಕೆಲಸ ಮಾಡ್ತದೆಯೋ ನಿಖರವಾಗಿ ಅದೇ ನಿಯಮಗಳೊಂದಿಗೆ ನಮ್ಮ ಜೀವನವನ್ನು ಸಮನ್ವಯಗೊಳಿಸಿಕೊಳ್ಳೋದು ಕೂಡ ಯಶಸ್ಸಿನ ಒಂದು ಭಾಗ ಅಂತ ಲೇಖಕರು ವಿವರಿಸಿದ್ದಾರೆ. ಈ ವಿಚಾರವನ್ನ ನಾವು ಕೇವಲ ಒಂದು ತಾತ್ವಿಕ ದೃಷ್ಟಿಕೋನದಿಂದ ಮಾತ್ರ ನೋಡಬಾರ್ದು ಅಲ್ವಾ? ಖಂಡಿತ ಇಲ್ಲ. ಲೇಖಕರು ಇಲ್ಲಿ ವಿವರಿಸುತ್ತಿರುವುದು ಮೂಲತಃ ನಮ್ಮ ಬ್ರಹ್ಮಾಂಡದ ಕಾರ್ಯಾಚರಣೆಯ ವ್ಯವಸ್ಥೆ, ಅಂದ್ರೆ ಇಡೀ ಜಗತ್ತನ್ನು ನಡೆಸುವ ಒಂದು ಆಪರೇಟಿಂಗ್ ಸಿಸ್ಟಮ್ ಅಂತಾನೆ ಹೇಳ್ಬೋದು. ಆಪರೇಟಿಂಗ್ ಸಿಸ್ಟಮ್ ಅಂದ್ರೆ ಕಣ್ಣಿಗೆ ಕಾಣದ ಶಕ್ತಿಯನ್ನು ಭೌತಿಕ ವಸ್ತುಗಳಾಗಿ ಪರಿವರ್ತಿಸುವ ವಿಜ್ಞಾನದ ಬಗ್ಗೆ ಹೇಳ್ತಾ ಇದ್ದೀರಾ? ಸರಿಯಾಗಿ ಹೇಳಿದ್ರಿ. ಪ್ರಕೃತಿಯು ಅಗೋಚರವಾದದ್ದನ್ನು, ಅಂದ್ರೆ ಶುದ್ಧ ಶಕ್ತಿಯನ್ನು ಗೋಚರವಾದ ಭೌತಿಕ ವಸ್ತುಗಳಾಗಿ ಹೇಗೆ ಪರಿವರ್ತಿಸುತ್ತದೆ ಎಂಬ ಮೂಲಭೂತ ತತ್ವವನ್ನು ಇದು ಆಧರಿಸಿದೆ. ಇದು ನಿಜಕ್ಕೂ ಆಸಕ್ತಿದಾಯಕ. ಹೌದು. ಅರಣ್ಯಗಳನ್ನು ಬೆಳೆಸಲು, ನಕ್ಷತ್ರಪುಂಜಗಳನ್ನು ಸೃಷ್ಟಿಸಲು ಅಥವಾ ನಮ್ಮ ಮಾನವ ದೇಹವನ್ನು ರಚಿಸಲು ಪ್ರಕೃತಿ ಯಾವ ನಿಯಮಗಳನ್ನು ಬಳಸುತ್ತದೆಯೋ ಅದೇ ನಿಯಮಗಳನ್ನು ನಾವು ನಮ್ಮ ಆಳವಾದ ಆಸೆಗಳನ್ನು ಪೂರೈಸಿಕೊಳ್ಳಲು ಬಳಸಬಹುದು. ಸರಿ. ಹಾಗಾದ್ರೆ ಈ ಆಪರೇಟಿಂಗ್ ಸಿಸ್ಟಮ್ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ಒಂದೊಂದಾಗಿ ಬಿಡಿಸಿ ನೋಡೋಣ. ಮೊದಲನೇದು ಆ ಶುದ್ಧ ಸಾಮರ್ಥ್ಯದ ನಿಯಮ ಅಥವಾ ದ ಲಾ ಆಫ್ ಪ್ಯೂರ್ ಪೊಟೆನ್ಶಿಯಾಲಿಟಿ. ಇದರ ಪ್ರಕಾರ ನಮ್ಮ ಮೂಲಭೂತ ಸ್ಥಿತಿಯೇ ಒಂದು ಕ್ಷುದ್ಧ ಪ್ರಜ್ಞೆಯಾಗಿದೆ. ಅಂದರೆ ನಮ್ಮ ಆಂತರಿಕ ಸತ್ವವು ಯಾವುದೇ ಮಿತಿಗಳಿಲ್ಲದ ಅನಂತ ಸಾಧ್ಯತೆಗಳಿಂದ ಕೂಡಿದೆ. ಆದ್ರೆ ನಮ್ಗೆ ದಿನನಿತ್ಯ ಎದುರಾಗುವ ಸಮಸ್ಯೆ ಎಲ್ಲಿದೆ ಅಂದ್ರೆ, ನಾವು ಪ್ರತಿದಿನ ಸಮಾಜದಲ್ಲಿ ಜೀವಿಸುವಾಗ ಒಂದು ಮುಖವಾಡವನ್ನು ಧರಿಸ್ತೀವಿ. ಅದನ್ನೇ ನಾವು ಅಹಂಕಾರ ಅಥವಾ ಈಗೋ ಎಂದು ಕರೆಯೋದು. ಹೌದು, ಈ ಅಹಂಕಾರ ಯಾವಾಗ್ಲೂ ಇತರರ ಒಪ್ಪಿಗೆಗಾಗಿ ಹಂಬಲಿಸುತ್ತೆ ಮತ್ತು ಇತರರ ಮೇಲೆ ನಿಯಂತ್ರಣ ಸಾಧಿಸಲು ಪ್ರಯತ್ನಿಸುತ್ತೆ. ಮುಖ್ಯವಾಗಿ ಇದು ಭಯದ ಆಧಾರದ ಮೇಲೆ ಸೃಷ್ಟಿಯಾಗಿರುತ್ತೆ ಅಲ್ವಾ? ನಮ್ಮ ನಿಜವಾದ ಶಕ್ತಿ ಇರೋದು ಆ ಅಹಂಕಾರದಲ್ಲಲ್ಲ, ಬದಲಾಗಿ ನಮ್ಮ ಆಳವಾದ ಶುದ್ಧ ಪ್ರಜ್ಞೆಯಲ್ಲಿ ಅಂತ ಗ್ರಂಥ ಹೇಳುತ್ತೆ. ಇಲ್ಲಿ ಅತ್ಯಂತ ಆಸಕ್ತಿದಾಯಕ ಅಂಶ ಏನಪ್ಪಾ ಅಂದ್ರೆ, ಈ ನಿಯಮವನ್ನು ಕೇವಲ ಸೈದ್ಧಾಂತಿಕವಾಗಿ ಹೇಳಿ ಸುಮ್ಮನಾಗದೆ ಇದನ್ನು ತಲುಪಲು ಕೆಲವು ಪ್ರಾಯೋಗಿಕ ವಿಧಾನಗಳನ್ನು ಕೂಡ ಇಲ್ಲಿ ಸೂಚಿಸಲಾಗಿದೆ. ಹೌದು, ಆ ಪ್ರಾಯೋಗಿಕ ವಿಧಾನಗಳು ನಮ್ಮ ದೈನಂದಿನ ಜೀವನಕ್ಕೆ ಬಹಳ ಹತ್ತಿರವಾಗಿವೆ. ಮೊದಲನೆಯದು, ಪ್ರತಿದಿನ ಸ್ವಲ್ಪ ಸಮಯವನ್ನು ಕೇವಲ ಮೌನದಲ್ಲಿ ಕಳೆಯುವುದು ಮತ್ತು ಧ್ಯಾನ ಮಾಡುವುದು. ಎರಡನೆಯದು, ಬಹಳ ಕಷ್ಟಕರವಾದ ಆದರೆ ಅತ್ಯಂತ ಪರಿಣಾಮಕಾರಿಯಾದ ಅಭ್ಯಾಸ, ಅದೇ ಯಾವುದನ್ನು ನಿರ್ಣಯಿಸದಿರುವುದು, ಅಂದ್ರೆ ನಾನ್ ಜಡ್ಜ್ಮೆಂಟ್. ಬೆಳಿಗ್ಗೆ ಎದ್ದು ಕೂಡ್ಲೆ ಇಂದು ನಾನು ಏನೇ ನಡೆದ್ರೂ, ಯಾರೇ ಸಿಕ್ರೂ ಅವರ ಬಗ್ಗೆ ಯಾವುದೇ ತೀರ್ಪು ನೀಡುವುದಿಲ್ಲ ಅಂತ ನಿರ್ಧರಿಸೋದು. ಹೌದು, ಇದು ಹೇಳಲು ಸುಲಭ. ಆದ್ರೆ ನಿಜ ಜೀವನದಲ್ಲಿ ಎಷ್ಟು ಕಷ್ಟ ಅಂತ ಒಮ್ಮೆ ಊಹಿಸಿ. ಬೆಳಿಗ್ಗೆ ಎದ್ದು ಪತ್ರಿಕೆ ನೋಡಿದಾಗ ಅಥವಾ ಕಚೇರಿಗೆ ಹೋಗುವಾಗ ಟ್ರಾಫಿಕ್ನಲ್ಲಿ ಸಿಲುಕಿದಾಗ ನಮ್ಮ ಮನಸ್ಸು ತಾನಾಗಿಯೇ ಇದು ಸರಿ, ಇದು ತಪ್ಪು ಅಂತ ವಿಂಗಡಿಸಲು ಶುರು ಮಾಡುತ್ತೆ. ನಿಜ. ಈ ನಿರಂತರವಾದ ತೀರ್ಪು ನೀಡುವ ಪ್ರಕ್ರಿಯೆ ನಮ್ಮ ಆಂತರಿಕ ಶಕ್ತಿಯನ್ನು ಎಷ್ಟು ಹೀರಿ ಹಾಕುತ್ತದೆ ಅಂದ್ರೆ, ಶುದ್ಧ ಪ್ರಜ್ಞೆಯಲ್ಲಿರಲು ನಮ್ಮ ಬಳಿ ಶಕ್ತಿಯೇ ಉಳಿಯುವುದಿಲ್ಲ. ಹಾಗಾದ್ರೆ ಈ ಅಡೆತಡೆಗಳನ್ನು ನಿವಾರಿಸಿದ್ರೆ ಏನಾಗತ್ತೆ? ಇದನ್ನು ವಿವರಿಸಲು ಫ್ರಾನ್ಸ್ ಕಾಫ್ಕಾ ಅವರ ಅತ್ಯಂತ ಸುಂದರವಾದ ಕಾವ್ಯಾತ್ಮಕ ಸಾಲುಗಳನ್ನು ಇಲ್ಲಿ ಉಲ್ಲೇಖಿಸಲಾಗಿದೆ. ಒಬ್ಬರು ತಮ್ಮ ಕೋಣೆಯನ್ನು ಬಿಟ್ಟು ಹೊರಡುವ ಅವಶ್ಯಕತೆಯೂ ಇಲ್ಲ. ಕೇವಲ ಮೇಜಿನ ಬಳಿ ಕುಳಿತು ಮೌನವಾಗಿ ಕಾಯುತ್ತಿದ್ದರೆ ಸಾಕು, ಈ ಪ್ರಪಂಚವು ತನ್ನೆಲ್ಲ ಮುಖವಾಡಗಳನ್ನು ಕಳಚಿ ತಾನಾಗಿಯೇ ಒಲಿದು ಬರುತ್ತದೆ. ಅದ್ಭುತವಾದ ಸಾಲುಗಳು. ಇದರ ಅರ್ಥ, ಜಗತ್ತು ನಮ್ಗೆ ಏನನ್ನಾದ್ರೂ ನಿರಾಕರಿಸುತ್ತಿಲ್ಲ,
ಬದಲಾಗಿ ನಾವೇ ನಮ್ಮ ಅಹಂಕಾರ ಮತ್ತು ತೀರ್ಪುಗಳ ಮೂಲಕ ಅದನ್ನು ತಡೆಯುತ್ತಿದ್ದೇವೆ ಅನ್ನೋದು ಸ್ಪಷ್ಟವಾಗುತ್ತೆ. ಖಂಡಿತ. ಆ ಆಲೋಚನೆಯೇ ನಮ್ಮನ್ನು ಎರಡನೇ ನಿಯಮಕ್ಕೆ ಬಹಳ ಸಹಜವಾಗಿ ಕರೆದೊಯ್ತದೆ. ಅದೇ ನೀಡುವ ನಿಯಮ, ಅಥವಾ ದ ಲಾ ಆಫ್ ಗಿವಿಂಗ್. ನಾವು ಮೌನದಲ್ಲಿ ಕುಳಿತು ಜಗತ್ತನ್ನು ಸ್ವೀಕರಿಸುವುದರ ಜೊತೆಗೆ ಜಗತ್ತಿನೊಂದಿಗೆ ಹೇಗೆ ವ್ಯವಹರಿಸಬೇಕು ಎಂಬುದನ್ನು ಇದು ತಿಳಿಸುತ್ತೆ ಅಲ್ವಾ? ಹೌದು. ಬ್ರಹ್ಮಾಂಡವು ಯಾವಾಗಲೂ ಕ್ರಿಯಾತ್ಮಕ ವಿನಿಮಯದ ಮೂಲಕ, ಅಂದರೆ ನಿರಂತರವಾದ ಕೊಡುಕೊಳ್ಳುವಿಕೆಯ ಮೂಲಕ ಕಾರ್ಯನಿರ್ವಹಿಸುತ್ತದೆ. ಇಲ್ಲಿ ಅಫ್ಲುಯೆನ್ಸ್ ಎಂಬ ಇಂಗ್ಲಿಷ್ ಪದದ ಮೂಲ ಅರ್ಥವೇ ಹರಿಯುವಿಕೆ. ನಾವು ಹಣವನ್ನೋ ಅಥವಾ ಜ್ಞಾನವನ್ನು ಭದ್ರವಾಗಿ ಬಚ್ಚಿಟ್ಟು ಅದನ್ನು ಹರಿಯಲು ಬಿಡದೆ ತಡೆಹಿಡಿದ್ರೆ ಅದು ನಮ್ಮ ದೇಹದಲ್ಲಿ ರಕ್ತ ಹೆಪ್ಪುಗಟ್ಟಿದಂತೆ ಆಗತ್ತೆ. ನಿಖರವಾಗಿ. ಹರಿಯದ ರಕ್ತ ಹೇಗೆ ತನ್ನ ಜೀವಂತಿಕೆಯನ್ನು ಕಳ್ಕೊಳ್ತದೆಯೋ ಹಾಗೆಯೇ ಹಂಚಿಕೊಳ್ಳದ ಸಂಪತ್ತು ಕೂಡ ತನ್ನ ಶಕ್ತಿಯನ್ನು ಕಳ್ಕೊಳ್ತದೆ. ಬ್ರಹ್ಮಾಂಡದ ಶಕ್ತಿಯ ಹರಿವಿಗೆ ನಾವು ಅಡ್ಡಿಯಾಗಬಾರ್ದು ಎಂಬುದೇ ಇದರ ಸಾರಾಂಶ. ಯಾವುದನ್ನಾದರೂ ಬಿಗಿಯಾಗಿ ಹಿಡಿದಿಟ್ಕೊಳ್ಳುವುದು, ಕೇವಲ ನನಗೇ ಸೇರಬೇಕು ಎಂದುಕೊಳ್ಳುವುದು ಪ್ರಕೃತಿಯ ನಿಯಮಕ್ಕೆ ವಿರುದ್ಧವಾದದ್ದು. ಉಸಿರಾಟವನ್ನೇ ಗಮನಿಸಿ. ಉಸಿರನ್ನು ಒಳಗೆಳೆದುಕೊಂಡ ಮೇಲೆ ಅದನ್ನು ಹೊರಬಿಡಲೇಬೇಕು. ಕೊಡುವುದು ಮತ್ತು ಪಡೆಯುವುದು ಒಂದೇ ಶಕ್ತಿಯ ಎರಡು ವಿಭಿನ್ನ ಮುಖಗಳಷ್ಟೇ. ದೈನಂದಿನ ಜೀವನದಲ್ಲಿ ಈ ಹರಿವನ್ನು ಕಾಯ್ದುಕೊಳ್ಳುವುದು ಹೇಗೆ ಅನ್ನೋದಿಕ್ಕೆ ಬಹಳ ಸುಲಭವಾದ ಉದಾಹರಣೆಗಳಿವೆ. ಯಾರನ್ನೇ ಭೇಟಿಯಾಗಲು ಹೋದ್ರೂ ಎಂದಿಗೂ ಖಾಲಿ ಕೈಯಲ್ಲಿ ಹೋಗಬಾರದು ಅಂತ ಪುಸ್ತಕ ಹೇಳುತ್ತೆ. ಇದರರ್ಥ ಎಲ್ಲರಿಗೂ ದುಬಾರಿ ಉಡುಗೊರೆಗಳನ್ನು ನೀಡಬೇಕು ಎಂದಲ್ಲ ತಾನೇ? ಖಂಡಿತ ಅಲ್ಲ. ಅದು ಕೇವಲ ಒಂದು ಸಣ್ಣ ಹೂವಾಗಿರಬಹುದು, ಪ್ರಾಮಾಣಿಕವಾದ ಹೊಗಳಿಕೆಯಾಗಿರಬಹುದು, ಅಥವಾ ಅವರ ಒಳಿತಿಗಾಗಿ ಮನಸ್ಸಿನಲ್ಲೇ ಮಾಡುವ ಒಂದು ಮೌನ ಪ್ರಾರ್ಥನೆ ಕೂಡ ಆಗಿರಬಹುದು. ನಾವು ಏನನ್ನಾದರೂ ನೀಡಿದಾಗ ಮಾತ್ರ ನಾವು ಪಡೆಯುವ ಮಾರ್ಗವನ್ನು ಮುಕ್ತಗೊಳಿಸುತ್ತೇವೆ. ಇಲ್ಲಿ ರವೀಂದ್ರನಾಥ ಟ್ಯಾಗೋರ್ ಅವರ ಗೀತಾಂಜಲಿಯ ಸಾಲುಗಳನ್ನು ಸ್ಮರಿಸಲಾಗಿದೆ. ದೇವರ ಅನಂತ ಕೊಡುಗೆಗಳನ್ನು ಸ್ವೀಕರಿಸಲು ನಮ್ಮ ಸಣ್ಣ ಕೈಗಳು ಯಾವಾಗಲೂ ತೆರೆದಿರಬೇಕು. ಮುಚ್ಚಿದ ಮುಷ್ಟಿಯಲ್ಲಿ ಏನನ್ನೂ ಸ್ವೀಕರಿಸಲು ಸಾಧ್ಯವಿಲ್ಲ. ಎಂತಹ ಆಳವಾದ ಅರ್ಥವಿರುವ ಮಾತು. ಹೌದು. ನೀಡುವ ಮತ್ತು ಪಡೆಯುವ ಈ ಚಕ್ರವನ್ನು ಅರ್ಥ ಮಾಡಿಕೊಂಡಾಗ ನಾವು ಮಾಡುವ ಪ್ರತಿಯೊಂದು ಕ್ರಿಯೆಯೂ ಎಷ್ಟು ಮುಖ್ಯವಾಗುತ್ತದೆ ಎಂಬುದು ಅರಿವಾಗುತ್ತದೆ. ಇದು ನಮ್ಮನ್ನು ಮೂರನೇ ನಿಯಮಕ್ಕೆ ತರುತ್ತದೆ, ಕರ್ಮ ಅಥವಾ ಕಾರಣ ಪರಿಣಾಮದ ನಿಯಮ. ನಾವೆಲ್ಲರೂ ಈ ಕ್ಷಣದಲ್ಲಿ ನಿರಂತರವಾಗಿ ಆಯ್ಕೆಗಳನ್ನು ಮಾಡುತ್ತಲೇ ಇರುತ್ತೇವೆ. ಆದರೆ ದುರದೃಷ್ಟವಶಾತ್ ನಮ್ಮ ಹೆಚ್ಚಿನ ಆಯ್ಕೆಗಳು ಪ್ರಜ್ಞಾಪೂರ್ವಕವಾಗಿರುವುದಿಲ್ಲ. ಇಲ್ಲಿ ಪಾವ್ಲೋವ್ ಅವರ ನಾಯಿಯ ಉದಾಹರಣೆಯನ್ನು ನೀಡಲಾಗಿದೆ. ವಿಜ್ಞಾನಿ ಪಾವ್ಲೋವ್ ಗಂಟೆ ಬಾರಿಸಿದ ತಕ್ಷಣ ನಾಯಿಗೆ ಆಹಾರ ನೀಡುತ್ತಿದ್ದನು. ಕಾಲಕ್ರಮೇಣ ಕೇವಲ ಗಂಟೆಯ ಶಬ್ದ ಕೇಳಿದ ತಕ್ಷಣ ನಾಯಿ ಜೊಲ್ಲು ಸುರಿಸಲು ಪ್ರಾರಂಭಿಸಿತು. ನಾವು ಕೂಡ ಇದೇ ರೀತಿ ಯಾಂತ್ರಿಕವಾಗಿ ಪ್ರತಿಕ್ರಿಯಿಸಲು ತರಬೇತಿ ಪಡೆದಿದ್ದೇವೆ ಅಲ್ವಾ? ಯಾರಾದ್ರೂ ನಮ್ಮನ್ನು ಟೀಕಿಸಿದರೆ ತಕ್ಷಣ ಕೋಪಗೊಳ್ಳುತ್ತೇವೆ, ಹೊಗಳಿದರೆ ಹಿಗ್ಗುತ್ತೇವೆ. ಹೌದು. ಈ ಪ್ರತಿಯೊಂದು ಪ್ರತಿಕ್ರಿಯೆಯೂ ವಾಸ್ತವವಾಗಿ ನಮ್ಮದೊಂದು ಆಯ್ಕೆ ಆಗಿದೆ ಎಂಬುದನ್ನೇ ನಾವು ಮರೆತುಬಿಡ್ತೇವೆ. ನಮ್ಮ ಪ್ರತಿಕ್ರಿಯೆಗಳು ಆಟೋಪೈಲಟ್ ಮೋಡ್ನಲ್ಲಿರ್ತವೆ ಎನ್ನಬಹುದು. ಹಾಗಾದರೆ ಇದರ ಅರ್ಥವೇನು? ಈ ಯಾಂತ್ರಿಕ ಪ್ರತಿಕ್ರಿಯೆಯಿಂದ ಹೊರಬಂದು ಪ್ರಜ್ಞಾಪೂರ್ವಕ ಆಯ್ಕೆಗಳನ್ನು ಮಾಡುವುದು ಹೇಗೆ? ಒಂದು ನಿರ್ಧಾರ ತೆಗೆದುಕೊಳ್ಳುವಾಗ ನಮ್ಮ ಬುದ್ಧಿಗಿಂತ ಹೆಚ್ಚಾಗಿ ನಮ್ಮ ದೇಹದ ಸಂವೇದನೆಗಳನ್ನು ಆಲಿಸಬೇಕು ಎಂದು ಗ್ರಂಥ ಹೇಳುತ್ತದೆ. ನಿರ್ದಿಷ್ಟವಾಗಿ ಹೇಳೋದಾದ್ರೆ ಹೃದಯದ ಭಾಗದಲ್ಲಿ ಆಗುವ ಬದಲಾವಣೆಗಳನ್ನು ಗಮನಿಸಬೇಕು. ನಾವು ಒಂದು ಆಯ್ಕೆ ಮಾಡಿದಾಗ ನಮ್ಮ ಹೃದಯದ ಭಾಗದಲ್ಲಿ ಒಂದು ರೀತಿಯ ನೆಮ್ಮದಿಯ ಭಾವನೆ ಮೂಡಿದ್ರೆ ಅದು ಸರಿಯಾದ ದಾರಿ. ಬದಲಾಗಿ ಮುಜುಗರ, ಬಿಗಿತ ಅಥವಾ ಅಸ್ವಸ್ಥತೆ ಎನಿಸಿದರೆ ಅದು ತಪ್ಪು ದಾರಿ. ಮೆದುಳು ಸುಲಭವಾಗಿ ನಮ್ಮನ್ನು ದಾರಿ ತಪ್ಪಿಸಬಹುದು. ಆದರೆ ಹೃದಯವು ಬ್ರಹ್ಮಾಂಡದ ಅಗಾಧವಾದ ಕಂಪ್ಯೂಟರ್ಗೆ ನೇರ ಸಂಪರ್ಕ ಹೊಂದಿದೆ. ಅದು ಎಂದಿಗೂ ಸುಳ್ಳು ಹೇಳೋದಿಲ್ಲ. ಈ ಪ್ರಜ್ಞಾಪೂರ್ವಕ ಆಯ್ಕೆಗಳ ಜೊತೆಗೆ ನಮ್ಮ ಗತಕಾಲದ ಕರ್ಮಗಳನ್ನು ನಿಭಾಯಿಸುವ ದಾರಿಗಳ ಬಗ್ಗೆಯೂ ಚರ್ಚಿಸಲಾಗಿದೆ. ಹೌದು. 3 ಸ್ಪಷ್ಟ ದಾರಿಗಳನ್ನು ವಿಶ್ಲೇಷಿಸಲಾಗಿದೆ. ಮೊದಲನೇದು ಬಂದದ್ದನ್ನು ಒಪ್ಪಿಕೊಂಡು ಕರ್ಮದ ಸಾಲವನ್ನು ತೀರಿಸುವುದು. ಎರಡನೇದು ಆ ಕರ್ಮವನ್ನು ಸಂಪೂರ್ಣವಾಗಿ ಹೊಸ ಅವಕಾಶವಾಗಿ ಪರಿವರ್ತಿಸುವುದು. ಇದಕ್ಕೆ ಗ್ರಂಥದಲ್ಲಿ ಒಂದು ಒಳ್ಳೆಯ ಉದಾಹರಣೆ ಇದೆ. ಒಬ್ಬ ವ್ಯಕ್ತಿ ಆಟವಾಡುವಾಗ ಕಾಲು ಮುರಿದುಕೊಳ್ತಾನೆ ಎಂದುಕೊಳ್ಳೋಣ. ಅವನು ಅದನ್ನೇ ನೆಂದು ಕೊರಗುವ ಬದಲು ಆ ಅನುಭವವನ್ನೇ ಬಳಸಿಕೊಂಡು ಇತರನಿಗೆ ಕ್ರೀಡೆಯಲ್ಲಿ ಸುರಕ್ಷತೆಯ ಬಗ್ಗೆ ಒಂದು ಪುಸ್ತಕ ಬರೆಯಬಹುದು. ಆ ಮೂಲಕ ನಕಾರಾತ್ಮಕ ಅನುಭವವೊಂದು ಸಕಾರಾತ್ಮಕ ಶಕ್ತಿಯಾಗಿ ಜಗತ್ತಿಗೆ ಉಪಯೋಗವಾಗುವ ರೀತಿಯಲ್ಲಿ ಬದಲಾಗುತ್ತದೆ. ಇನ್ನು ಮೂರನೇ ದಾರಿಯಂದ್ರೆ ನಿರಂತರ ಧ್ಯಾನದ ಮೂಲಕ ಕರ್ಮದ ಬೀಜಗಳನ್ನು ಸುಟ್ಟು ಹಾಕಿ ಕರ್ಮದ ಚಕ್ರವನ್ನೇ ಮೀರಿ ನಿಲ್ಲುವುದು.
ಈ ಕರ್ಮವನ್ನು ಮೀರಿ ನಿಲ್ಲುವ ವಿಚಾರದಿಂದ ನಾವು 4ನೆಯ ನಿಯಮವನ್ನು ಪ್ರವೇಶಿಸುತ್ತೇವೆ. ಅದೇ ಕಡಿಮೆ ಶ್ರಮದ ನಿಯಮ ಅಥವಾ ದ ಲಾ ಆಫ್ ಲೀಸ್ಟ್ ಎಫರ್ಟ್. ಮೇಲ್ನೋಟಕ್ಕೆ ಕಡಿಮೆ ಕೆಲಸ ಮಾಡಿ ಹೆಚ್ಚು ಸಾಧಿಸಿ ಎಂಬ ಮಾತು ಸೋಮಾರಿತನಕ್ಕೆ ನೀಡುವ ಒಂದು ನೆಪದಂತೆ ಕಾಣಬಹುದು. ಆದರೆ ಇದನ್ನು ಆಳವಾಗಿ ಗಮನಿಸಿದಾಗ ಇದರ ಅಸಲಿ ಅರ್ಥ ತಿಳಿಯುತ್ತದೆ. ಪ್ರಕೃತಿ ಎಂದಿಗೂ ಕಷ್ಟಪಡುವುದಿಲ್ಲ. ಹುಲ್ಲು ಬೆಳೆಯಲು ಯಾವುದೇ ವಿಪರೀತ ಪ್ರಯತ್ನ ಮಾಡುವುದಿಲ್ಲ. ಅದು ಕೇವಲ ಸಹಜವಾಗಿ ಬೆಳೆಯುತ್ತದೆ. ಮೀನುಗಳು ಈಜಲು ಕಷ್ಟಪಡುವುದಿಲ್ಲ. ಹೂವುಗಳು ಅರಳಲು ಆಯಾಸಪಡುವುದಿಲ್ಲ. ಇದು ಸಹಜತೆಯ ಬಗ್ಗೆ ಹೊರತು ಸೋಮಾರಿತನದ ಬಗ್ಗೆ ಅಲ್ಲ. ಇದು ವಿರೋಧವನ್ನು ಬಿಡುವ ಪ್ರಕ್ರಿಯೆ. ಈ ಕನಿಷ್ಠ ಶ್ರಮವನ್ನು ಸಾಧಿಸಲು 3 ಪ್ರಮುಖ ಆಧಾರ ಸ್ತಂಭಗಳಿವೆ. ಮೊದಲನೆಯದು ಒಪ್ಪಿಕೊಳ್ಳುವಿಕೆ. ಅಂದರೆ ಈ ಕ್ಷಣ ಹೇಗಿದೆಯೋ ಅದನ್ನು ಹಾಗೆಯೇ ಸಂಪೂರ್ಣವಾಗಿ ಒಪ್ಪಿಕೊಳ್ಳುವುದು. ನಾವು ಪರಿಸ್ಥಿತಿಗಳ ವಿರುದ್ಧ ಹೋರಾಡಿದಾಗ ನಮ್ಮ ಬಹುಪಾಲು ಶಕ್ತಿ ವ್ಯರ್ಥವಾಡುತ್ತದೆ. ಎರಡನೆಯದು ಜವಾಬ್ದಾರಿ. ಅಂದ್ರೆ ಯಾವುದೇ ಸಮಸ್ಯೆ ಎದುರಾದರೂ ಅದಕ್ಕೆ ಇತರರನ್ನು ದೂಷಿಸದಿರುವುದು. ಮತ್ತು ಮೂರನೆಯದು ಅತ್ಯಂತ ಕಷ್ಟಕರವಾದದ್ದು, ರಕ್ಷಣಾತ್ಮಕ ಮನೋಭಾವವನ್ನು ಬಿಡುವುದು ಅಥವಾ ಡಿಫೆನ್ಸ್ಲೆಸ್ನೆಸ್. ಅಂದರೆ ನಮ್ಮ ವಾದವನ್ನೇ ಸಮರ್ಥಿಸಿಕೊಳ್ಳುವ, ನಾವೇ ಸರಿಯೆಂದು ಸಾಧಿಸುವ ಅಗತ್ಯವನ್ನು ಕೈಬಿಡುವುದು. ಇದು ನಿಜಕ್ಕೂ ನಮ್ಮ ದೈನಂದಿನ ನಡವಳಿಕೆಯನ್ನು ಪ್ರಶ್ನಿಸುವಂತಿದೆ. ಸಾಮಾಜಿಕ ಜಾಲತಾಣಗಳಲ್ಲಾಗಲಿ ಕಚೇರಿಯಲ್ಲಾಗಲಿ ನಾವೆಲ್ಲರೂ ನಮ್ಮ ಅಭಿಪ್ರಾಯಗಳನ್ನು ಸಮರ್ಥಿಸಿಕೊಳ್ಳಲು ಎಷ್ಟು ಶಕ್ತಿಯನ್ನು ವ್ಯಯಿಸುತ್ತೇವೆ. ಇಲ್ಲಿ ನೀಡಲಾಗಿರುವ ಉದಾಹರಣೆ ಅತ್ಯಂತ ಸೂಕ್ತವಾಗಿದೆ. ಬಿರುಗಾಳಿ ಬಂದಾಗ ಬಾಗುವ ಜೊಂಡಿನಂತೆ ನಮ್ಯವಾಗಿರಬೇಕು ಹೊರತು ನಿಷ್ಠುರವಾಗಿ ನಿಂತು ಬಿರುಗಾಳಿಗೆ ಸಿಲುಕಿ ಮುರಿದು ಬೀಳುವ ಓಗ್ಮರದಂತಲ್ಲ. ವಾದ ಮಾಡುವುದನ್ನು ಮತ್ತು ನಮ್ಮದೇ ಸರಿಯೆಂದು ಸಾಧಿಸುವುದನ್ನು ನಿಲ್ಲಿಸಿದರೆ ನಮ್ಮೊಳಗೆ ಎಷ್ಟು ಅಗಾಧವಾದ ಶಕ್ತಿ ಉಳಿಯುತ್ತದೆ ಎಂಬುದನ್ನು ಒಮ್ಮೆ ಊಹಿಸಿಕೊಂಡರೆ ಆಶ್ಚರ್ಯವಾಗುತ್ತದೆ. ಖಂಡಿತ. ಆ ಉಳಿದ ಶಕ್ತಿಯನ್ನು ನಾವು ಹೇಗೆ ಬಳಸಬೇಕು ಎಂಬುದನ್ನು 5ನೇ ನಿಯಮ ಹೇಳುತ್ತದೆ. ಅದೇ ಉದ್ದೇಶ ಮತ್ತು ಬಯಕೆಯ ನಿಯಮ. ಅಂದ್ರೆ ಗಮನವು ಶಕ್ತಿಯನ್ನು ನೀಡುತ್ತದೆ. ಆದರೆ ನಮ್ಮ ಉದ್ದೇಶವೂ ಆ ಶಕ್ತಿಯನ್ನು ಒಂದು ನಿರ್ದಿಷ್ಟ ರೂಪಕ್ಕೆ ತಂದು ಪರಿವರ್ತನೆಯನ್ನು ತರುತ್ತದೆ. ಇದಕ್ಕೊಂದು ಅದ್ಭುತವಾದ ಉದಾಹರಣೆಯನ್ನು ನೀಡಲಾಗಿದೆ. ಮಣ್ಣಿನಲ್ಲಿ ಬೀಜ ಬಿತ್ತುವ ಪ್ರಕ್ರಿಯೆ. ಹೌದು. ಫಲವತ್ತಾದ ಮಣ್ಣಿನಲ್ಲಿ ಒಮ್ಮೆ ಬೀಜ ಬಿತ್ತಿದ ಮೇಲೆ ನಾವು ಅದನ್ನು ಹಾಗೆಯೇ ಬಿಡ್ತೇವೆ. ಅದು ಬೆಳೆಯುತ್ತಿದೆಯಾ, ಬೇರು ಬಿಡುತ್ತಿದೆಯಾ ಎಂದು ಪ್ರತಿದಿನ ಮಣ್ಣನ್ನು ಅಗೆದು ನೋಡುವುದಿಲ್ಲ. ಹಾಗೆ ಮಾಡಿದರೆ ಆ ಬೀಜ ಸಾಯುತ್ತೆ. ಅದೇ ರೀತಿ ಧ್ಯಾನದ ಮೂಲಕ ಲಭ್ಯವಾಗುವ ಶೂನ್ಯತೆಯಲ್ಲಿ ನಮ್ಮ ಉದ್ದೇಶಗಳನ್ನು ಬಿತ್ತಬೇಕು. ಆಮೇಲೆ ಆ ಉದ್ದೇಶ ಹೇಗೆ ಈಡೇರುತ್ತದೆ, ಯಾವ ದಾರಿಯಲ್ಲಿ ನಮಗೆ ಸಿಗುತ್ತದೆ ಎಂಬ ವಿವರಗಳನ್ನು ಬ್ರಹ್ಮಾಂಡಕ್ಕೆ ಬಿಟ್ಟುಬಿಡಬೇಕು. ನಮ್ಮ ದೈನಂದಿನ ಕೆಲಸದ ಮೇಲೆ ಮಾತ್ರ ನಾವು ಗಮನಹರಿಸಬೇಕು. ಆ ಫಲಿತಾಂಶದ ವಿವರಗಳನ್ನು ಬ್ರಹ್ಮಾಂಡಕ್ಕೆ ಬಿಡುವ ಈ ಪ್ರಕ್ರಿಯೆಯೇ ನೇರವಾಗಿ 6ನೆಯ ನಿಯಮವಾಗಿದೆ. ನಿರ್ಲಿಪ್ತತೆಯ ನಿಯಮ ಅಥವಾ ದ ಲಾ ಆಫ್ ಡಿಟ್ಯಾಚ್ಮೆಂಟ್. ಇದನ್ನು ನಾವು ವಿಶಾಲ ದೃಷ್ಟಿಕೋನದಿಂದ ನೋಡಿದರೆ ಉದ್ದೇಶ ಇರಬೇಕು. ಆದರೆ ಆ ಉದ್ದೇಶ ಹೀಗೆಯೇ ಈಡೇರಬೇಕು, ಇದೇ ರೂಪದಲ್ಲಿ ಸಿಗಬೇಕು ಎಂಬ ಫಲಿತಾಂಶದ ಮೇಲಿನ ಮೋಹವನ್ನು ನಾವು ಬಿಡಬೇಕು. ನಾವೆಲ್ಲರೂ ಹಣ, ಅಂತಸ್ತು ಅಥವಾ ವಸ್ತುಗಳಿಂದ ನಮಗೆ ಭದ್ರತೆ ಸಿಗುತ್ತದೆ ಎಂದು ನಂಬಿದ್ದೇವೆ. ಆದರೆ ವಾಸ್ತವವಾಗಿ ಭದ್ರತೆಯನ್ನು ಹುಡುಕುತ್ತಾ ಹೋದವರು ಜೀವಿತಾವಧಿಯಿಡೀ ಅದನ್ನು ಹುಡುಕುತ್ತಲೇ ಇರುತ್ತಾರೆ. ಏಕೆಂದ್ರೆ ಭೌತಿಕ ವಸ್ತುಗಳು ಯಾವಾಗಲೂ ಬದಲಾಗುತ್ತಲೇ ಇರುತ್ತವೆ. ನಾವು ಯಾವಾಗಲೂ ಅನಿಶ್ಚಿತತೆಯನ್ನು ಕಂಡು ಹೆದರುತ್ತೇವೆ. ಎಲ್ಲವೂ ನಮ್ಮ ನಿಯಂತ್ರಣದಲ್ಲಿರಬೇಕೆಂದು ಬಯಸುತ್ತೇವೆ. ಆದರೆ ಇಲ್ಲಿನ ಒಳನೋಟದ ಪ್ರಕಾರ ಅನಿಶ್ಚಿತತೆಯೇ ನಿಜವಾದ ಸ್ವಾತಂತ್ರ್ಯ. ಪ್ರತಿಯೊಂದು ಸಮಸ್ಯೆಯಲ್ಲೂ, ಪ್ರತಿಯೊಂದು ಅನಿಶ್ಚಿತತೆಯಲ್ಲೂ ಒಂದು ಹೊಸ ಅವಕಾಶ ಅಡಗಿರುತ್ತದೆ. ನಮಗೆ ಬೇಕಾಗಿರುವುದು ಕೇವಲ ಸಿದ್ಧತೆ. ನಮ್ಮ ಸಿದ್ಧತೆ ಮತ್ತು ಒದಗಿ ಬರುವ ಅವಕಾಶಗಳು ಒಂದೆಡೆ ಸೇರಿದಾಗ ಜಗತ್ತು ಅದನ್ನು ಅದೃಷ್ಟ ಎಂದು ಕರೆಯುತ್ತದೆ. ವಾಸ್ತವದಲ್ಲಿ ಅದು ಅದೃಷ್ಟವಲ್ಲ, ಅದು ಅನಿಶ್ಚಿತತೆಯನ್ನು ಒಪ್ಪಿಕೊಂಡಿದ್ದರ ಫಲ. ಅನಿಶ್ಚಿತತೆಯನ್ನು ಒಪ್ಪಿಕೊಂಡು ಮುನ್ನಡೆದಾಗ ನಾವು ನಮ್ಮ ಅಂತಿಮ ನಿಯಮವನ್ನು ತಲುಪುತ್ತೇವೆ. ಅದೇ ಧರ್ಮ ಅಥವಾ ಜೀವನದ ಉದ್ದೇಶದ ನಿಯಮ. ಎಲ್ಲಕ್ಕಿಂತ ಮಿಗಿಲಾಗಿ ಇಂದು ದಿನಾಂಕ ಮಾರ್ಚ್ 7, 2026 ಶನಿವಾರ ದೀಪಕ್ ಚೋಪ್ರಾ ಅವರ ನಿಯಮಗಳ ಅಭ್ಯಾಸದ ಕ್ರಮವನ್ನು ಗಮನಿಸಿದರೆ ಭಾನುವಾರದಿಂದ ಆರಂಭವಾಗಿ ಶನಿವಾರವು ಈ ಧರ್ಮದ ನಿಯಮವನ್ನು ಪಾಲಿಸುವ ದಿನವಾಗಿದೆ. ಇದು ಎಂಥ ಕಾಕತಾಳೀಯ ನೋಡಿ. ಹೌದು, ಶನಿವಾರದ ಈ ನಿಯಮವು ನಮ್ಮ ಆಂತರಿಕ ಸಂವಾದವನ್ನು ಸಂಪೂರ್ಣವಾಗಿ ಬದಲಾಯಿಸಲು ಹೇಳುತ್ತದೆ. ನಾವೆಲ್ಲರೂ ಯಾವುದೇ ಕೆಲಸ ಮಾಡುವಾಗಲೂ ಇದರಿಂದ ನನಗೇನು ಲಾಭ ಎಂದು ಯೋಚಿಸುವುದು ರೂಢಿ. ಆದರೆ ಈ ನಿಯಮವು ಆ ಪ್ರಶ್ನೆಯನ್ನು ನಾನು ಹೇಗೆ ಸಹಾಯ ಮಾಡಬಲ್ಲೆ ಎಂದು ಬದಲಾಯಿಸಲು ಪ್ರೇರೇಪಿಸುತ್ತದೆ.
ಪ್ರತಿಯೊಬ್ಬ ವ್ಯಕ್ತಿಗೂ ಪ್ರಕೃತಿದತ್ತವಾದ ಒಂದು ವಿಶಿಷ್ಟ ಪ್ರತಿಭೆಯಿರುತ್ತದೆ. ಆ ಪ್ರತಿಭೆಯನ್ನು ಕಂಡುಕೊಂಡು ಅದನ್ನು ಇತರರ ಒಳಿತಿಗಾಗಿ ಮನುಕುಲದ ಸೇವೆಗೆ ಬಳಸಿದಾಗ ಯಶಸ್ಸು ಮತ್ತು ಸಂಪತ್ತು ಯಾವುದೇ ಕಷ್ಟವಿಲ್ಲದೆ ತಾನಾಗಿಯೇ ಹರಿದು ಬರುತ್ತದೆ. ಈ 7 ನಿಯಮಗಳನ್ನು ಅಂದರೆ ಶುದ್ಧ ಸಾಮರ್ಥ್ಯ ನೀಡುವುದು, ಕರ್ಮ, ಕಡಿಮೆ ಶ್ರಮ, ಉದ್ದೇಶ, ನಿರ್ಲಿಪ್ತತೆ ಮತ್ತು ಧರ್ಮ ಇವೆಲ್ಲವನ್ನೂ ಒಟ್ಟಿಗೆ ಸೇರಿಸಿ ನೋಡಿದಾಗ ಮಾನವ ದೇಹದ ಜೀವಕೋಶಗಳೇ ನಮಗೆ ಅತ್ಯುತ್ತಮ ಉದಾಹರಣೆಯಾಗಿ ಕಾಣುತ್ತವೆ. ನಮ್ಮ ದೇಹದ ಕೋಶಗಳು ಈ ನಿಯಮಗಳನ್ನು ಹೇಗೆ ಚಾಚೂ ತಪ್ಪದೆ ಪಾಲಿಸುತ್ತವೆ ಎಂಬ ವಿಚಾರ ನಿಜಕ್ಕೂ ಬೆರಗುಗೊಳಿಸುತ್ತದೆ. ಉದಾಹರಣೆಗೆ, ನಮ್ಮ DNA ಎಂಬುದು ಮಿತಿಯಿಲ್ಲದ ಶುದ್ಧ ಸಾಮರ್ಥ್ಯದ ಸಂಕೇತವಾಗಿದೆ. ಅದು ಯಾವುದೇ ಕೋಶವಾಗಿ ಬೆಳೆಯುವ ಸಾಮರ್ಥ್ಯ ಹೊಂದಿದೆ. ಮತ್ತು ನಮ್ಮ ದೇಹದಲ್ಲಿ ನಡೆಯುವ ಸಹಕಾರವನ್ನು ನೋಡಿ. ಹೊಟ್ಟೆಯ ಜೀವಕೋಶಗಳು ತಾವು ಜೀರ್ಣಿಸಿದ ಆಹಾರದ ಶಕ್ತಿಯನ್ನು ರೋಗನಿರೋಧಕ ಜೀವಕೋಶಗಳಿಗೆ ನೀಡುತ್ತವೆ. ಅವುಗಳ ನಡುವೆ ನಾನು ನಿನ್ನಗಿಂತ ಶ್ರೇಷ್ಠ ಎಂಬ ಯಾವುದೇ ಸ್ಪರ್ಧೆಯಿಲ್ಲ. ಪ್ರತಿಯೊಂದು ಜೀವಕೋಶದ ಏಕೈಕ ಆಂತರಿಕ ಸಂವಾದವೆಂದರೆ ನಾನು ಇಡೀ ದೇಹಕ್ಕೆ ಹೇಗೆ ಸಹಾಯ ಮಾಡಬಲ್ಲೆ ಎಂಬುದು. ಇದು ಕೇವಲ ಜೀವಶಾಸ್ತ್ರವಲ್ಲ, ಇದು ಬ್ರಹ್ಮಾಂಡದ ಅತ್ಯಂತ ಶ್ರೇಷ್ಠ ಬುದ್ಧಿಮತ್ತೆ. ಒಂದು ವೇಳೆ ಯಾದಾದ್ರೂ ಕೋಶ ನನಗೇನು ಲಾಧ ಎಂದು ಯೋಚಿಸಿ ತನಗಾಗಿ ಮಾತ್ರ ಶಕ್ತಿಯನ್ನು ಕೂಡಿಟ್ಟುಕೊಳ್ಳಲು ಆರಂಭಿಸಿದರೆ ವಿಜ್ಞಾನದಲ್ಲಿ ಅದನ್ನೇ ನಾವು ಕ್ಯಾನ್ಸರ್ ಎಂದು ಕರೆಯುವುದು. ನಮ್ಮ ಸ್ವಂತ ದೇಹವೇ ನಮಗೆ ಈ ಬ್ರಹ್ಮಾಂಡದ ಆಪರೇಟಿಂಗ್ ಸಿಸ್ಟಮ್ ಅನ್ನು ಪ್ರತಿದಿನ ಕಲಿಸುತ್ತಿದೆ. ಈ ವೈಯಕ್ತಿಕ ಮತ್ತು ಜೈವಿಕ ಉದಾಹರಣೆಗಳಿಂದ ನಾವೀಗ ಒಂದು ವಿಶಾಲವಾದ ಜಾಗತಿಕ ದೃಷ್ಟಿಕೋನದ ಕಡೆಗೆ ಮುಖ ಮಾಡೋಣ. ಇಲ್ಲಿ ವಿಷಯ ನಿಜಕ್ಕೂ ಕುತೂಹಲಕಾರಿಯಾಗುತ್ತದೆ. ದೀಪಕ್ ಚೋಪ್ರಾ ಬರೆದಿರುವ ಪತ್ರದ ಬಗ್ಗೆ ನಾವು ಆರಂಭದಲ್ಲಿ ಪ್ರಸ್ತಾಪಿಸಿದ್ದೆವು. ಈ ಪುಸ್ತಕ ಕೇವಲ ಒಬ್ಬ ವ್ಯಕ್ತಿಯ ಬ್ಯಾಂಕ್ ಖಾತೆಯನ್ನು ಹೆಚ್ಚಿಸುವ ಅಥವಾ ಆತನ ವೈಯಕ್ತಿಕ ಯಶಸ್ಸಿಗೆ ಮಾತ್ರ ಸೀಮಿತವಾದದ್ದಲ್ಲ. ಬದಲಾಗಿ ಗ್ಲೋಬಲ್ ನೆಟ್ವರ್ಕ್ ಫಾರ್ ಸ್ಪಿರಿಚುವಲ್ ಸಕ್ಸಸ್ ಎಂಬ ಒಂದು ಜಾಗತಿಕ ಜಾಲವನ್ನು ನಿರ್ಮಿಸುವ ಬೃಹತ್ ಗುರಿಯನ್ನು ಅವರು ಹೊಂದಿದ್ದಾರೆ. ಅಂದ್ರೆ ಭಾನುವಾರದಿಂದ ಶನಿವಾರದವರೆಗೆ ಪ್ರತಿದಿನ ಪ್ರಪಂಚದಾದ್ಯಂತ ಇರುವ ಲಕ್ಷಾಂತರ ಜನರು ಒಂದೇ ಬಾರಿಗೆ ಈ ತತ್ವಗಳನ್ನು ಅಳವಡಿಸಿಕೊಂಡ್ರೆ ಏನಾಗ್ಬೋದು ಎಂಬ ಕಲ್ಪನೆ ಇದು. ಎಲ್ಲರೂ ಒಟ್ಟಾಗಿ ಒಂದೇ ನಿಯಮವನ್ನು ಆಚರಿಸಿದಾಗ ಇಡೀ ಭೂಮಂಡಲದ ಪ್ರಜ್ಞೆಯನ್ನೇ ಬದಲಾಯಿಸಬಲ್ಲ ಒಂದು ನಿರ್ಣಾಯಕ ಘಟ್ಟ ಅಥವಾ ಕ್ರಿಟಿಕಲ್ ಮಾಸ್ ಸೃಷ್ಟಿಯಾಗುತ್ತದೆ ಎಂಬುದು ಅವರ ಆಶಯ. ಯಾರು ಬೇಕಾದರೂ chopra.com ವೆಬ್ಸೈಟ್ಗೆ ಭೇಟಿ ನೀಡಿ ಈ ಜಾಲದ ಭಾಗವಾಗಬಹುದು. ವೈಯಕ್ತಿಕವಾಗಿ ಮಾತ್ರವಲ್ಲ, ಜಾಗತಿಕವಾಗಿಯೂ ನಾವು ಹೇಗೆ ಬೆಳೆಯಬಹುದು ಎಂಬುದಕ್ಕೆ ಇದೊಂದು ಆಹ್ವಾನ. ಇದೇ ಪತ್ರದಲ್ಲಿ ಗೌತಮ ಬುದ್ಧರ ಆ ಅತ್ಯಂತ ಪ್ರಭಾವಶಾಲಿ ದಾರ್ಶನಿಕ ಸತ್ಯವನ್ನು ಮೆಲುಕು ಹಾಕಲಾಗಿದೆ. ಹೌದು, ಈ ಜೀವನವು ಶರತ್ಕಾಲದ ಮೋಡಗಳಂತೆ ಅಸ್ಥಿರವಾದದ್ದು. ಹುಟ್ಟು ಮತ್ತು ಸಾವುಗಳು ಕೇವಲ ಒಂದು ನಾಟಕದ ದೃಶ್ಯಗಳಂತೆ ಬಂದು ಹೋಗುತ್ತವೆ. ನಮ್ಮ ಸಂಪೂರ್ಣ ಜೀವಿತಾವಧಿಯು ಆಕಾಶದಲ್ಲಿ ಮಿಂಚುವ ಮಿಂಚಿನ ಹೊಳಪಿನಂತೆ ಕ್ಷಣಿಕವಾದದ್ದು. ಹಾಗಾಗಿ ನಮ್ಮ ಬಳಿ ಇರುವ ಈ ಅಲ್ಪಾವಧಿಯನ್ನು ನಾವು ಸ್ಪರ್ಧೆ ಮತ್ತು ದ್ವೇಷದಲ್ಲಿ ಕಳೆಯಬಾರದು. ಬದಲಾಗಿ ಪ್ರತಿಯೊಂದು ಕ್ಷಣವನ್ನು ಪ್ರೀತಿ, ಕಾಳಜಿ ಮತ್ತು ಹಗುರವಾದ ಮನಸ್ಸಿನಿಂದ ಹಂಚಿಕೊಳ್ಳಬೇಕು. ಆಗ ಮಾತ್ರ ಈ ಜೀವನ ನಿಜವಾದ ಅರ್ಥದಲ್ಲಿ ಯಶಸ್ವಿಯಾಗುತ್ತದೆ. ಈ ಸಂಪೂರ್ಣ ವಿಶ್ಲೇಷಣೆಯನ್ನು ಗಮನಿಸಿದಾಗ ಒಂದು ಸ್ಪಷ್ಟವಾದ ಚಿತ್ರಣ ನಮಗೆ ಸಿಗುತ್ತದೆ. ಇದು ಕೇವಲ ಮಾಹಿತಿಯ ಅತಿಯಾದ ಹೊರೆಯಲ್ಲ. ಇದು ನಾವು ಪ್ರತಿದಿನ ಜಗತ್ತನ್ನು ನೋಡುವ ದೃಷ್ಟಿಕೋನವನ್ನೇ ಬದಲಾಯಿಸುವ ಒಂದು ಆಳವಾದ ಪ್ರಯತ್ನ. ಯಶಸ್ಸು ಎನ್ನುವುದು ನಾವೆಲ್ಲೋ ತಲುಪಬೇಕಾದ ಗಮ್ಯಸ್ಥಾನವಲ್ಲ. ಅದು ನಾವು ದಿನನಿತ್ಯ ಪ್ರಯಾಣಿಸುವ ರೀತಿ, ನಾವು ಇತರರೊಂದಿಗೆ ವ್ಯವಹರಿಸುವ ರೀತಿ. ಈ ಎಲ್ಲಾ ವಿಚಾರಗಳ ಹಿನ್ನೆಲೆಯಲ್ಲಿ ಮೂಲ ಗ್ರಂಥದಲ್ಲಿ ನೇರವಾಗಿ ಚರ್ಚಿಸದಿದ್ದರೂ ನಾವೆಲ್ಲರೂ ಆಳವಾಗಿ ಆಲೋಚಿಸಬೇಕಾದ ಒಂದು ಪ್ರಮುಖ ಪ್ರಶ್ನೆಯನ್ನು ನಾನಿಲ್ಲಿ ಮುಂದಿಡಲು ಬಯಸುತ್ತೇನೆ. ಖಂಡಿತ ಹೇಳಿ. ಕನಿಷ್ಠ ಶ್ರಮದ ನಿಯಮವನ್ನು, ಅದರಲ್ಲೂ ವಿಶೇಷವಾಗಿ ರಕ್ಷಣಾತ್ಮಕ ಮನೋಭಾವವನ್ನು ಅಥವಾ ನಮ್ಮದೇ ವಾದ ಸರಿ ಎಂದು ಸಮರ್ಥಿಸಿಕೊಳ್ಳುವ ಹಠವನ್ನು ಬಿಟ್ರೆ ವೈಯಕ್ತಿಕ ಶಾಂತಿ ಸಿಗುತ್ತದೆ ಎಂದು ತಿಳಿದೆವು. ಹೌದು, ಅದರಲ್ಲಿ ಯಾವುದೇ ಅನುಮಾನವಿಲ್ಲ. ಆದರೆ ಈ ಡಿಫೆನ್ಸ್ಲೆಸ್ನೆಸ್ ನಿಯಮವನ್ನು ಜಾಗತಿಕ ಮಟ್ಟದಲ್ಲಿ, ರಾಜಕೀಯ ಮಟ್ಟದಲ್ಲಿ ಅನ್ವಯಿಸಿದರೆ ಏನಾಗ್ಬೋದು? ಅಂದ್ರೆ ಕೇವಲ ಒಂದು ದಿನದ ಮಟ್ಟಿಗಾದ್ರೂ ಈ ರೀತಿ ಮಾಡಿದ್ರೆ ಅಂತಾನಾ? ಹೌದು. ಪ್ರಪಂಚದ ಎಲ್ಲಾ ರಾಷ್ಟ್ರಗಳು, ನಾಯಕರು ಮತ್ತು ವಿಭಿನ್ನ ಸೈದ್ಧಾಂತಿಕ ಗುಂಪುಗಳು ಕೇವಲ 24 ಗಂಟೆಗಳ ಕಾಲ ತಮ್ಮ ವಾದಗಳನ್ನು ಸಮರ್ಥಿಸಿಕೊಳ್ಳುವುದನ್ನು, ನಮ್ಮದೇ ದೇಶ ಸರಿ, ನಮ್ಮದೇ ಸಿದ್ಧಾಂತ ಸರಿಯೆಂದು ವಾದಿಸುವುದನ್ನು ಸಂಪೂರ್ಣವಾಗಿ ನಿಲ್ಲಿಸಿದರೆ ಏನಾಗ್ಬೋದು? ಇದು ನಿಜಕ್ಕೂ ಮೈ ಜುಮ್ಮೆನಿಸುವಂಥ ಆಲೋಚನೆ. ನಮ್ಮ ಪ್ರಸ್ತುತ ರಾಜಕೀಯ ಮತ್ತು ಸಾಮಾಜಿಕ ರಚನೆಗಳು ಯಾವೆಲ್ಲ ವಾದವಿವಾದಗಳ ಮೇಲೆ ನಿಂತಿವೆ ಅವೆಲ್ಲವೂ ತಕ್ಷಣವೇ ಕುಸಿದು ಬೀಳುತ್ತವೆಯಾ? ಅಥವಾ ಒಂದೇ ಒಂದು ವಾದವಿಲ್ಲದೆ, ಅಹಂಕಾರದ ಸಂಘರ್ಷವಿಲ್ಲದೆ
ಜಗತ್ತಿನ ಅತಿದೊಡ್ಡ ಯುದ್ಧಗಳನ್ನು ಮತ್ತು ಬಿಕ್ಕಟ್ಟುಗಳನ್ನು ಪರಿಹರಿಸುವ ಸಂಪೂರ್ಣ ಹೊಸದಾದ ಶಾಂತಿಯುತ ಮಾರ್ಗವೊಂದು ನಮಗೆ ಗೋಚರಿಸುತ್ತದೆಯಾ? ಇದು ಪ್ರತಿಯೊಬ್ಬರೂ ತಮ್ಮದೇ ಆದ ರೀತಿಯಲ್ಲಿ ಅನ್ವೇಷಿಸಬೇಕಾದ ಅತ್ಯಂತ ಪ್ರಚೋದನಾತ್ಮಕ ವಿಚಾರವಾಗಿದೆ. ಪ್ರಕೃತಿಯ ನಿಯಮಗಳನ್ನು ಕೇವಲ ನಮ್ಮದೇ ವೈಯಕ್ತಿಕ ಲಾಭಕ್ಕೆ ಸೀಮಿತಗೊಳಿಸದೆ ಇಡೀ ಮನುಕುಲದ ಒಳಿತಿಗಾಗಿ ಹೇಗೆ ವಿಸ್ತರಿಸಬಹುದು ಎಂಬುದರ ಬಗ್ಗೆ ಯೋಚಿಸಲು ಇದೊಂದು ಅದ್ಭುತವಾದ ಪ್ರಶ್ನೆ. ಇಂದಿನ ನಮ್ಮ ಚರ್ಚೆಯಲ್ಲಿ ಹೊರಬಂದ ಈ ಎಲ್ಲ ವಿಚಾರಗಳು ನಮ್ಮ ದೈನಂದಿನ ಜೀವನವನ್ನು ಇನ್ನಷ್ಟು ಅರ್ಥಪೂರ್ಣಗೊಳಿಸಲಿ. ಈ ಆಳವಾದ ಅಧ್ಯಯನದಲ್ಲಿ ನಮ್ಮೊಂದಿಗೆ ಜೊತೆಯಾಗಿದ್ದಕ್ಕಾಗಿ ಕೇಳುಗರೆಲ್ಲರಿಗೂ ಆತ್ಮೀಯ ಧನ್ಯವಾದಗಳು. ಈ ಹೊಸ ದೃಷ್ಟಿಕೋನದೊಂದಿಗೆ ನಮ್ಮ ಆಂತರಿಕ ಸಾಮರ್ಥ್ಯವನ್ನು ಗುರುತಿಸುತ್ತಾ ಪ್ರಕೃತಿಯ ಜೊತೆಗಿನ ಸಾಮರಸ್ಯದೊಂದಿಗೆ ಮುನ್ನಡೆಯೋಣ.